ಎಲ್ರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ತಮಗೆ ಸ್ವಾಗತ. ಈಗ ನಾವು ಹಂಪಿಯ ಒಂದು ಕಲ್ಲಿನ ರಥದ ದರ್ಶನ ಕೊಟ್ಟಿದ್ದೀವಿ. ವಿಠ್ಠಲ ಟೆಂಪಲ್ಲು ಮತ್ತು ಕಲ್ಲಿನ ರಥ ಇದೆ ನೋಡಿ. ನಾವು ಈಗ ಅಲ್ಲಿ ಮೇನ್ ರೋಡಿಂದ 10 ರೂಪಾಯಿ ಕೊಟ್ಟರೆ ಎಲ್ಲರೂ ಕರ್ಕೊಂಬರ್ತಾರೆ ಆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ. ಇದು ನೋಡಿ, ವರ್ಲ್ಡ್ ಫೇಮಸ್ ವಿಜಯ ವಿಠ್ಠಲ ಮಂದಿರ ಹಾಗೂ ಕಲ್ಲಿನ ರಥ. ಇದು ಇದೆ ನೋಡಿ, ಅಂತ ವರ್ಲ್ಡ್ ಫೇಮಸ್ ಜಗತ್ ಪ್ರಸಿದ್ಧಿ ಕಲ್ಲಿನ ರಥ. ಇದನ್ನು ಜಗತ್ ಪ್ರಸಿದ್ಧಿ ಕಲ್ಲಿನ ರಥ ನೋಡ್ತಾ ಇದ್ದೀವಿ. ಎಲ್ಲ ಭಾಳ ಜನ ಟೂರಿಸ್ಟ್ಗಳು ಬಂದಿದ್ದಾರೆ. ಇದು ಅಲ್ಲಿರ್ತಕ್ಕಂಥ ಗುಹಾಂತರ ಒಂದು ದೇವಾಲಯದಲ್ಲಿ ನಾವು ಕೆಳಗಿಳಿದ್ವಿ. ಅಷ್ಟು ವಿಸಿಬಿಲಿಟಿ ಇಲ್ಲ, ಅದು ಕೆಳಗಡೆ ಕತ್ತಲಿದ್ದರಿಂದ ಅಷ್ಟು ವಿಸಿಬಿಲಿಟಿ ತೋರಿಸಲ್ಲ. ವಿಜಯ ವಿಠ್ಠಲ ಮಂದಿರ ಬಹಳ ವರ್ಲ್ಡ್ ಫೇಮಸ್, ಬಹಳ ಪ್ರಸಿದ್ಧವಾದಂಥ ಒಂದು ದೇವಾಲಯ. ಇದು ಇತ್ತಿತ್ತಲಾಗಿ ಸರ್ಕಾರನೂ ಸಹಿತ 10-15 ವರ್ಷದಿಂದ ಬಹಳ ಒತ್ತು ಕೊಟ್ಟು ಇವನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಟೂರಿಸ್ಟ್ಗಳು ಭಾಳ ಮಂದಿ ಬರ್ತಾ ಇದ್ದಾರೆ. ಮುಂದಿನದಾಗಿ ಇದನ್ನು ನೋಡ್ಕೊಂಡು ಬಂದಿದ ತಕ್ಷಣ ಈಗ ನಾನು ಬಂದಿನ ಕಲ್ಲಿನ ರಥ ಕಡೆ ಹೋಗ್ತೇನೆ. ಇದಾದ ತಕ್ಷಣ ನಾವು ಕಲ್ಲಿನ ರಥ ಮತ್ತು ವಿಜಯ ವಿಠ್ಠಲ ಟೆಂಪಲ್ ನೋಡಿಕೊಂಡು ಮತ್ತೆ ರಿಟರ್ನ್ ಇದೇ ವೆಹಿಕಲ್ ಮುಖಾಂತರ ಮತ್ತೆ ಮೇನ್ ಡೋರ್ಗೆ ನಾವು ಅಲ್ಲಿ ಅಲ್ಲಿಗೆ ಬಂದ್ವಿ. ಅದರ ಮುಖಾಂತರ ನಾವು ಇದೇ ನೋಡಿ ಎಲೆಕ್ಟ್ರಿಕಲ್ ವೆಹಿಕಲ್ಲು. ಇದರಲ್ಲಿ ನಮಗೆ ಪರ್ ಮೆಂಬರ್ 20 ರೂಪೀಸ್ ತೊಗೊತಾರೆ. ಅವ್ರನ್ನ 2 ಕಿಲೋಮೀಟ್ರ್ ಇದೆ, ಅದು ಅಲ್ಲಿ ಕರ್ಕೊಂಡು ಹೋಗಿ ಅಪ್ ಆ್ಯಂಡ್ ಡೌನ್ ರಿಟರ್ನ್ ಕರ್ಕೊಂಬಂದು ಬಿಡ್ತಾರೆ. ಓಕೆ, ಇದನ್ನಾದ ತಕ್ಷಣ ನಾವು ರಿಟರ್ನ್ ಬಂದು ನಂತೆ ಹೊಸಪೇಟೆಗೆ ಬಂದ್ವಿ. ಹೊಸಪೇಟೆಯಲ್ಲಿ ನೋಡಿ ಇದಕ್ಕೆ ಬಂದ್ವಿ, ಉಗ್ರನರಸಿಂಹ ಟೆಂಪಲ್ಲು. ಆನಂತರ ಉಗ್ರನರಸಿಂಹ ಟೆಂಪಲ್ ಎಲ್ಲ ಮೇನ್ ಹಂಪಿಯ ಮುಖ್ಯ ವಿರೂಪಾಕ್ಷೇಶ್ವರ ಟೆಂಪಲ್ಲು ಇದೆ ನೋಡಿ, ವಿರೂಪಾಕ್ಷ ಟೆಂಪಲ್ಲು.